ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಜಗದೀಪ್ ಧನಕರ್ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನ ಯಾಕೆ ಕೊಟ್ರು? ಉಪರಾಷ್ಟ್ರಪತಿ ಆದವರು ಸಹಜವಾಗಿನೇ ರಾಜ್ಯಸಭೆಯ ಸ್ಪೀಕರ್ ಕೂಡ ಆಗಿರ್ತಾರೆ. ರಾಜ್ಯಸಭೆಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಂತಹ ಸ್ಪೀಕರ್ ಜಗದೀಪ್ ಧನಕರ್ ಇದಕ್ಕಿಂತ ಹಾಗೆ ರಾಜೀನಾಮೆ ಕೊಡೋದ್ರ ಹಿಂದಿರುವ ಕಾರಣಗಳೇನು? ಸದ್ಯ ಬಿಜೆಪಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗ್ಬೇಕಾಗಿದೆ. ಈಗ ಉಪರಾಷ್ಟ್ರಪತಿ ಸ್ಥಾನ ತೆರವಾದ್ರೆ ಅದಕ್ಕೆ ಯಾರನ್ನ ಆಯ್ಕೆ ಮಾಡ್ತಾರೆ? ಈಗ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆ ಮಾಡೋದ್ರ ಹಿಂದೆ ಬಿಹಾರದ ಚುನಾವಣೆ ಲೆಕ್ಕಾಚಾರಗಳು ಏನಿದೆ ಇದೆಲ್ಲವನ್ನ ನೋಡೋದಾದ್ರೆ, ಜಗದೀಪ್ ಧನಕರ್ ರಾಜಸ್ಥಾನ ಮೂಲದವರು. ವಕೀಲರಾಗಿದ್ದಾಗಿನಿಂದ ಅವರು ಇವತ್ತಿನ ಉಪರಾಷ್ಟ್ರಪತಿ ಸ್ಥಾನದವರೆಗೂ ಕೂಡ ತಲುಪಿದ್ದಾರೆ. ಜಗದೀಪ್ ಧನಕರ್ ಸಾಕಷ್ಟು ವಿವಾದಗಳನ್ನ ಸಮರ್ಥವಾಗಿ ನಿಭಾಯಿಸಿದಂತ ವ್ಯಕ್ತಿ. ಅಂದ್ರೆ ಯಾವಾಗೆಲ್ಲ ರಾಜ್ಯಸಭೆಯಲ್ಲಿ ಕೋಲಾಹಲಗಳಾಯ್ತೋ ಅದನ್ನ ಬಹಳ ಸಮರ್ಥವಾಗಿ ನಿಭಾಯಿಸಿದ್ರು. ನಮ್ಗೆ ಗೊತ್ತಿರುವ ಹಾಗೆ ಇತ್ತೀಚೆಗೆ ಯಾವ ಮಹಾಕುಂಭದ ವೇಳೆಯಲ್ಲಿ ಸನಾತನ ಧರ್ಮವನ್ನ ಕಾಂಗ್ರೆಸ್ನ ಸಂಸದರಾದ ಪ್ರಮೋದ್ ತಿವಾರಿ ವಿರೋಧಿಸಿದಾಗ, ಅಂದ್ರೆ ಎಕ್ಸ್ಪೆನ್ಸಿವ್ ಆಗಿದೆ ಫ್ಲೈಟ್ ಟಿಕೆಟ್, ಇಲ್ಲಿಂದ ಮಹಾಕುಂಭಕ್ಕೆ ಹೋಗ್ಬೇಕು ಅಂದ್ರೆ ಉತ್ತರ ಪ್ರದೇಶಕ್ಕೆ ಅಲ್ಲಿ ಫ್ಲೈಟ್ ಟಿಕೆಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದೆ ಅಂತಂದಾಗ ಅದನ್ನ ನಿಭಾಯಿಸಿದ್ದಿರಬಹುದು. ದೊಡ್ಡ ವಿವಾದ ಆಗುವಂತ ಸಂದರ್ಭಗಳಲ್ಲಿ ಯಾವಾಗ ಜಯಾ ಬಚ್ಚನ್ ತಮ್ಮ ಹೆಸರಿನ ಜೊತೆಗೆ ಬಚ್ಚನ್ ಯಾಕೆ ಸೇರಿಸ್ತೀರಾ ಅಂತ ಕೇಳಿದಾಗ, ನೀವು ಸೂಪರ್ ಸ್ಟಾರ್ ಇರ್ಬೋದು, ಆಕ್ಟಿಂಗ್ ಮಾಡಿರ್ಬೋದು, ಅದು ಹೊರಗೆ, ಈ ರಾಜ್ಯಸಭೆಯಿಂದ ಹೊರಗೆ, ಇಲ್ಲಿ ನೀವು ಒಬ್ರು ಸದಸ್ಯರಷ್ಟೇ, ನೀವು ಒಬ್ಬ ಸೂಪರ್ ಸ್ಟಾರ್ ಇದಿರಲ್ಲ, ಅದು ಒಬ್ಬ ಡೈರೆಕ್ಟರ್ ಎದುರುಗಡೆ ಮಾತ್ರ. ಅಷ್ಟು ಖಡಕ್ ಆಗಿ ಮಾತಾಡಿದಂತಹ ಜಗದೀಪ್ ಧನಕರ್ ಇದಾರಲ್ಲ, ಅವರು ಎಲ್ಲ ಸಂದರ್ಭಗಳಲ್ಲಿ ಕೂಡ ರಾಜ್ಯಸಭೆಯನ್ನ ತುಂಬಾ ಸಮಾಧಾನದಿಂದ ನಿಭಾಯಿಸಿದ್ರು. ನಿನ್ನೆಯಷ್ಟೇ ಆರಂಭದ ದಿನವೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಹಲ್ಗಾಮ್ನಲ್ಲಿ ಆದಂತ ದಾಳಿಗೆ ಭಾರತ ಕೊಟ್ಟಂತ ಪ್ರತ್ಯುತ್ತರ, ಅದನ್ನ ಡೊನಾಲ್ಡ್ ಟ್ರಂಪ್ ಅದನ್ನ ಕ್ಲೈಮ್ ಮಾಡ್ಕೊಂಡಿದ್ದಿರ್ಬೋದು. ಇದ್ರ ಬಗ್ಗೆ ಮಾತಾಡಿದಾಗ ಮೊದಲ ದಿನವೇ ಅದಕ್ಕೆ JP ನಡ್ಡಾ ಅವರಿಂದ ಉತ್ತರ ಕೊಡಿಸಿದ್ರು. ಮೊದಲ ದಿನವೇ ತುಂಬಾ ಜೋಶಲ್ಲಿ ಆಕ್ರೋಶಕ್ಕೆ ಹೊರಟಿದ್ದಂತ ಈ ಸಭೆಯನ್ನ ನಿಯಂತ್ರಿಸೋದಿರ್ಬೋದು, ಅದನ್ನ ನಿಯಮಗಳ ಪ್ರಕಾರ ನಡೆಸೋದಿರ್ಬೋದು ರಾಜ್ಯಸಭೆಯನ್ನ, ಇದನ್ನ ಜಗದೀಪ್ ಧನಕರ್ ಅದ್ಭುತವಾಗಿ ಮಾಡ್ತಾ ಇದ್ರು. ಅವರು ಉಪರಾಷ್ಟ್ರಪತಿಯಾಗಿ ದೊಡ್ಡ ಸುದ್ದಿ ಮಾಡದೇ ಇದ್ರು, ಆ ಸ್ಥಾನದಲ್ಲಿ ಇದ್ದುಕೊಂಡು ಅದರ ಘನತೆಗೆ ತಕ್ಕದಾಗಿ ನಡೆದುಕೊಳ್ತಾ ರಾಜ್ಯಸಭೆಯಲ್ಲಿ ಸ್ಪೀಕರ್ ಆಗಿದ್ದುಕೊಂಡು ಎಲ್ಲರಿಗೂ ಮಾರ್ಗದರ್ಶಿ ಆಗಿದ್ರು. ಹಲವು ಬಾರಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಮಾತಾಡೋಕ್ ಶುರು ಮಾಡಿದಾಗ ಅವರಿಗೆ ಜಗದೀಪ್ ಧನಕರ್ ಕೊಡ್ತಿದ್ದಂತ ಗೌರವ ಇರ್ಬೋದು. ದೇವೇಗೌಡರು ಯಾವುದೇ ಒಂದು ವಿಷಯದ ಬಗ್ಗೆ ಸುದೀರ್ಘವಾಗಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು ಜಗದೀಪ್ ಧನಕರ್. ಅಂದ್ರೆ ರಾಜ್ಯಸಭಾ ಸದಸ್ಯರಿಗೆ ಒಂದು ಲಿಮಿಟೆಡ್ ಟೈಮ್ ಅಂತ ಇರುತ್ತೆ, ಇಷ್ಟು ನಿಮಿಷದಲ್ಲಿ ತಮ್ಮ ವಿಷಯದ ಪ್ರೆಸೆಂಟೇಷನ್ ಆಗಬೇಕು. ಆದ್ರೆ ಮಾಜಿ ಪ್ರಧಾನಿಗಳಿಗೆ ಇರಬೇಕಾದಂತ ಒಂದು ಕೊಡಬೇಕಾದಂತ ವಿಶೇಷವಾದಂತ ಗೌರವವನ್ನು ಕೊಡುವ ಮೂಲಕ ಜಗದೀಪ್ ಧನಕರ್ ದೇವೇಗೌಡರನ್ನ ಅತಿಯಾಗಿ ಗೌರವಿಸ್ತಾ ಇದ್ರು. ಹಾಗೆ ಯಾರ್ಯಾರಿಗೆ ಯಾವ್ದು ಸಲ್ಲಬೇಕೋ ಅದನ್ನ ಸ್ಪಷ್ಟವಾಗಿ ಕೊಟ್ಟು ಎಲ್ಲವನ್ನ ಕೂಡ ಸರಿಯಾಗಿ ನಿಭಾಯಿಸ್ತಾ ಇದ್ದಂತ ಜಗದೀಪ್ ಧನಕರ್ ಒಂದೊಮ್ಮೆ ವಿವಾದಕ್ಕೆ ಈಡಾಗಿದ್ದು ಕೂಡ ಇದೆ. ನರೇಂದ್ರ ಮೋದಿ ಅವರ ಮುಂದೆ ಕೈ ಮುಗಿದು ನಿಂತ್ಕೊಂಡಿದ್ರು ಅನ್ನುವಂಥದ್ದು. ಅಂದ್ರೆ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ, ಆದ್ರೆ ಉಪರಾಷ್ಟ್ರಪತಿ ಅವ್ರ ಮುಂದೆ ಕೈ ಮುಗಿದು ನಿಂತ್ಕೋಬೇಕಾ ಅನ್ನುವಂತ ವಿರೋಧ ಪಕ್ಷಗಳಿಂದ ವಿರೋಧಗಳೆಲ್ಲ ಎದುರಾಗಿತ್ತು. ಇದೆಲ್ಲವೂ ಒಂದು ಕಡೆ ಆದ್ರೆ, ಈಗ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದು ಅನಾರೋಗ್ಯದ ಕಾರಣದಿಂದ ಅಂತ ಹೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಸ್ಥಾನಕ್ಕೆ ಯಾರು ಬರ್ತಾರೆ? ಮುಂದಿನ ಉಪರಾಷ್ಟ್ರಪತಿ ಯಾರಾಗ್ತಾರೆ? ಹಿಂದಿನ ಸರ್ಕಾರದಲ್ಲಿ ಹಮೀದ್ ಅನ್ಸಾರಿ ಅವರು ಉಪರಾಷ್ಟ್ರಪತಿಯನ್ನಾಗಿ ಮಾಡಿಕೊಂಡು ಸಾಕಷ್ಟು ವಿವಾದಗಳನ್ನು ಕೂಡ ಎದುರಿಸಿದ್ದು. ಪಾಕಿಸ್ತಾನದ ಪತ್ರಕರ್ತನಿಗೆ ಭಾರತದ ಮಾಹಿತಿಯನ್ನು ಹಂಚಿಕೊಂಡಿದ್ರು ಅನ್ನೋದನ್ನ ಪಾಕಿಸ್ತಾನಿ ಪತ್ರಕರ್ತ ಬಹಿರಂಗಪಡಿಸಿ ದೊಡ್ಡ ವಿವಾದ ಆಗಿತ್ತು. ಒಬ್ಬ ದೇಶದ್ರೋಹಿಯನ್ನು ಉಪರಾಷ್ಟ್ರಪತಿ ಮಾಡಿಬಿಟ್ರ ಅನಿಸುವಂತೆ ಆಗಿತ್ತು. ಅದು ಸಹಜವಾಗಿ ಕಾಂಗ್ರೆಸ್ ಸರ್ಕಾರ ಅವರ ಮೇಲೆ ಈ ರೀತಿ ಆರೋಪಗಳು ಬರೋದು ಸಹಜ. ಯಾಕೆಂದ್ರೆ ಮುಸ್ಲಿಮರ ಅವರು ತುಷ್ಟೀಕರಣ ಮಾಡ್ತಾರೆ, ಮುಸ್ಲಿಮರನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಕೂರಿಸ್ತಾರೆ. ಅವ್ರು ನೋಡಿದ್ರೆ ಮಾಡೋ ಕೆಲಸಗಳು ಹೀಗಿರುತ್ತೆ ಅನ್ನೋದು ಪದೇ ಪದೇ ವಿವಾದಗಳು, ಪ್ರಶ್ನೆಗಳು ಹೇಳ್ತಾನೆ ಇರ್ತವೆ. ಆದ್ರೆ ಈಗ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಯಾರು ಬರ್ತಾರೆ? ಮುಖ್ತಾರ್ ಅಬ್ಬಾಸ್ ನಖ್ವಿ ಬರುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮುಖ್ತಾರ್ ಅಬ್ಬಾಸ್ ನಖ್ವಿ ಯಾರು ಅಂತ ಹೇಳಿದ್ರೆ, ಹಿಂದೆ ನರೇಂದ್ರ ಮೋದಿ ಸಂಪುಟದಲ್ಲೇನೆ ಅವರು ಸಚಿವರಾಗಿದ್ದವರು, ಅಲ್ಪಸಂಖ್ಯಾತ ನಾಯಕರು, ಇವರನ್ನ ಮಾಡ್ತಾರೆ ಅನ್ನುವಂಥದ್ದು ಸದ್ಯ ಆಗ್ತಾರೆ. ಅಲ್ಪಸಂಖ್ಯಾತ ವ್ಯವಹಾರಗಳ ಮತ್ತು ಸಂಸದೀಯ ಕಾರ್ಯಗಳ ಸಚಿವರಾಗಿದ್ರು, ರಾಜ್ಯ ಖಾತೆ, ಸ್ವತಂತ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಾಗಿದ್ರು, ರಾಜ್ಯಸಭೆಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಕೂಡ ಆಗಿದ್ರು 2021ರಿಂದ 2022ರವರೆಗೆ. ಹಾಗಾಗಿ ಇವರಿಗೆ ರಾಜ್ಯಸಭೆಯನ್ನ ನಿಭಾಯಿಸಿದಂತ ಅನುಭವ ಇದೆ. ಹಾಗಾಗಿ ರಾಜ್ಯಸಭೆಗೆ ಇವರೇ ಮತ್ತೊಮ್ಮೆ, ಅಂದ್ರೆ ಬಿಜೆಪಿಯಲ್ಲಿ ಯಾವುದೇ ಮುಸ್ಲಿಂ ಅಂದ್ರೆ ಸಂಸದರಿಲ್ಲ. ಬಿಜೆಪಿಯಿಂದ ಆಯ್ಕೆಯಾಗಿರುವಂತ 240ಕ್ಕಿಂತ ಹೆಚ್ಚು ಸಂಸದರಲ್ಲಿ ಮುಸ್ಲಿಂ ಸಂಸದರೇ ಇಲ್ಲ ಅನ್ನುವಂತ ಒಂದು ಆಕ್ರೋಶ ಇದೆ. ಇದೆಲ್ಲವನ್ನ ಹೋಗಲಾಡಿಸೋದಕ್ಕೆ ಬಿಜೆಪಿ ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರನ್ನ ಏನಾದ್ರೂ ಉಪರಾಷ್ಟ್ರಪತಿ ಮಾಡುತ್ತಾ ಅನ್ನುವಂತ
ಕುತೂಹಲ ಹೆಚ್ಚಾಗ್ತಾ ಇದೆ. ಈ ಪ್ರಶ್ನೆಯನ್ನ ಇತ್ತೀಚೆಗೆ ಸಿದ್ದರಾಮಯ್ಯನವರೇ ಎತ್ತಿದ್ರು, ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಒಬ್ಬ ಮುಸ್ಲಿಂ ಸಂಸದರನ್ನ ಕೂಡ ಆಯ್ಕೆ ಮಾಡಿಲ್ಲ, ಅವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಲೋಕಸಭೆಗೆ ಕರ್ಕೊಂಡು ಹೋಗಿಲ್ಲ, ಯಾವ ರೀತಿಯಲ್ಲಿ ತಾರತಮ್ಯ ಮಾಡ್ತಾರೆ ನೋಡಿ ಅಂತ ಈಗ ಉಪರಾಷ್ಟ್ರಪತಿಯನ್ನೇ ಮಾಡಿದ್ರು ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಕೇರಳದ ರಾಜ್ಯಪಾಲರಾಗಿದ್ದಂತಹ ಆರಿಫ್ ಮೊಹಮ್ಮದ್ ಖಾನ್ ಅವರನ್ನ ಆಯ್ಕೆ ಮಾಡ್ತಾರಾ ಉಪರಾಷ್ಟ್ರಪತಿ ಸ್ಥಾನಕ್ಕೆ? ಈ ಕುತೂಹಲ ಕೂಡ ಇದೆ. ಯಾಕಂದರೆ ಇವರು ಭಾಳ ಪ್ರಮುಖವಾಗಿ ಬಲಪಂಥೀಯ ವಿಚಾರಧಾರೆಯನ್ನು ಹೊಂದಿರುವಂಥವರು, ಭಾಳ ಸ್ಪಷ್ಟವಾಗಿ ಪ್ರತಿಪಾದಿಸ್ತಾರೆ BJP ಹಿಂದುತ್ವ. ಇದನ್ನು ಮುಸ್ಲಿಮರಾಗಿ ಕೂಡ ಆ ರೀತಿಯ ಒಂದು ಸ್ಟ್ರಾಂಗ್ ಆದಂಥ ಹಿಂದುತ್ವದ ಮೈಂಡ್ಸೆಟ್ ಇರೋದ್ರಿಂದ ಆರಿಫ್ ಮೊಹಮ್ಮದ್ ಖಾನ್ ಅವ್ರನ್ನ ಉಪರಾಷ್ಟ್ರಪತಿ ಮಾಡಬಹುದಾ ಅನ್ನುವಂಥ ಕುತೂಹಲ ಕೂಡ ಇದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂಥ ಹೆಸರು ಇಲ್ಲಿ ನಿತೀಶ್ ಕುಮಾರ್ ಅವರನ್ನು ಉಪರಾಷ್ಟ್ರಪತಿ ಮಾಡ್ತಾರೆ ಅನ್ನುವಂಥದ್ದು. ಇದು ಸಾಧ್ಯನಾ ಅನ್ನುವಂಥ ಒಂದು ಚರ್ಚೆಗಳಾಗ್ತಾ ಇದ್ದಾವೆ. ಯಾಕೆಂದ್ರೆ ಸದ್ಯ ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ. ಬಿಹಾರ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅವರನ್ನೇ ಫ್ರಂಟ್ ಫೇಸ್ ಆಗಿಟ್ಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇರುವಂತ ಬಿಜೆಪಿ ನಿತೀಶ್ ಕುಮಾರ್ ಅವರ ಮನವೊಲಿಸಿ ಅವ್ರನ್ನ ಹೇಗೂ ಈ ಬಾರಿ ಚುನಾವಣೆ ಗೆಲ್ಲೋದು, ಮೈತ್ರಿ ಪಕ್ಷಗಳ ಜೊತೆ ಗೆದ್ರು ಕೂಡ ನಿಮ್ಮನ್ನು ಮುಖ್ಯಮಂತ್ರಿ ಮಾಡೋಕ್ ಆಗಲ್ಲ, ಸೊ ಈಗ ನೀವು ಸದ್ಯಕ್ಕೆ ಉಪರಾಷ್ಟ್ರಪತಿ ಆಗ್ಬಿಡಿ, ನಿಮ್ಗೆ ಒಳ್ಳೆ ಸ್ಥಾನಮಾನ ಕೊಟ್ಟಿದ್ರಿಂದ ಅದು ಗೆಲುವಿಗೆ ಕಾರಣ ಆಗ್ಬೋದು, ನೀವ್ ಹೇಳ್ದವ್ರನ್ನ ನಾವು ಮಂತ್ರಿಮಂಡಲದೊಳಗೆ ತಗೋತೀವಿ ಅಥವಾ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತೀವಿ, ಫಸ್ಟ್ ಗೆಲ್ಲೋಣ, ನಿಮ್ಮನ್ನು ಉಪರಾಷ್ಟ್ರಪತಿ ಮಾಡೋಣ ಅಂತ ಹೇಳಿ ಆ ರೀತಿಯ ನಿರ್ಧಾರ ತಗೋಬಹುದು. ಯಾಕೆಂದ್ರೆ ನಿತೀಶ್ ಕುಮಾರ್ ಅವರಿಗೆ ಪ್ರಧಾನಿ ಆಗ್ಬೇಕು ಅನ್ನುವಂತ ಕನಸಿತ್ತು. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಇದೆಯಲ್ಲ ಇದು ತುಂಬಾ ಘನತೆವೆತ್ತಂತ ಹುದ್ದೆಗಳು. ಹಾಗಾಗಿ ಈ ಹುದ್ದೆಗಳಿಗೆ ನಿತೀಶ್ ಕುಮಾರ್ ಮುಂದಿನ ಚುನಾವಣೆಯಲ್ಲಿ ನಾನು ಸೋತ್ರೆ ಏನ್ ಗತಿ ಅನ್ನೋ ಕಾರಣಕ್ಕೆ ಏನಾದ್ರು ಮನಸ್ಸು ಮಾಡಿದ್ರು ಮಾಡ್ಬೋದು. ಯಾವುದೇ ಕಾರಣಕ್ಕೂ ಸೋಲಾದ್ರೆ ಈ ಕಡೆ ನನಗೆ ಸೇಫ್ ಆಗಿ ನಾನು ಉಪರಾಷ್ಟ್ರಪತಿ ಆದ್ರೆ ಒಳ್ಳೇದಲ್ವಾ ಅಂತ ನಿತೀಶ್ ಕುಮಾರ್ ಯೋಚನೆ ಮಾಡಿದ್ರೆ ಬಹುಶಃ ಈ ಒಂದು ಸ್ಥಾನ ಅವ್ರಿಗೆ ಸಿಗ್ಬೋದಾ. ಇಲ್ಲಾಂದ್ರೆ ಶಶಿ ತರೂರ್ ಅವರನ್ನ ಮಾಡ್ತಾರಾ ಉಪರಾಷ್ಟ್ರಪತಿ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಯಾಕಂದ್ರೆ ಸದ್ಯ ಕಾಂಗ್ರೆಸ್ನಿಂದ ಸಂಪೂರ್ಣ ವಿರೋಧವನ್ನ ಎದುರಿಸ್ತಾ ಇರುವಂತ ಶಶಿ ತರೂರ್ ಇವರು ಉಪರಾಷ್ಟ್ರಪತಿ ಆಗಿದ್ದೆ ಆದ್ರೆ ಆ ಒಂದು ಸ್ಥಾನಮಾನದ ಘನತೆಗೆ ತಕ್ಕಂತೆ ವರ್ತಿಸಬೇಕಾಗತ್ತೆ. ಅಲ್ಲಿ ಶಶಿ ತರೂರ್ ಸ್ವಲ್ಪ ಹುಡುಗಾಟದ ಮಾತುಗಳನ್ನು ಕೂಡ ಆಡ್ತಾರೆ. ಆ ಸ್ಥಾನಕ್ಕೆ ಹೋದ್ಮೇಲೆ ಹುಡುಗಾಟ ಮಾಡೋ ಹಾಗಿರಲ್ಲ. ಹಾಗಾಗಿ ಶಶಿ ತರೂರ್ ಈಗ ಬಿಜೆಪಿಗೆ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಾಂದ್ರೆ ನೇರವಾಗಿನೇ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆ ಮಾಡಿದ್ರೆ ಅದೇನಾದ್ರೂ ಆಗ್ಬೋದ. ಈ ರೀತಿ ಚರ್ಚೆಗಳು ನಡೀತಾ ಇದಾವೆ. ಒಟ್ಟಾರೆ ಜಗದೀಪ್ ಧನ್ಕರ್ ತಮ್ಮ ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನ ತುರ್ತಾಗಿ ನೀಡಿದ್ದು, ಅಂದ್ರೆ ಯಾವುದೇ ಏನು ಸಮಯ ನೀಡದೇನೆ ಸಡನ್ ನೀಡಿರುವಂತದ್ದು ಒಂಥರ ಶಾಕ್ ಆದ ಹಾಗೆ ಕಾಣಿಸ್ತಾ ಇದೆ.